ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಆರಂಭ ಅಂತೂ ಆಗಿದೆ, ಆದರೆ ಅಂತ್ಯ ಕಾಣುವಂತಹ ಯಾವುದೇ ಸೂಚನೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಕ್ಷಣದ ಯುದ್ಧದ ಅಪ್ಡೇಟ್ಸ್ ಏನಿದೆ, ಏನೇನು ನಡೀತಾ ಇದೆ, ಡೀಟೇಲ್ಸ್ ಏನಿದೆ? ಮೊದಲನೇದಾಗಿ ಇದೊಂದು 2 ರಿಂದ 3 ದಿನಗಳ ಒಳಗಡೆ ಮುಗಿಯಬಹುದಾದಂಥ ಯುದ್ಧ ಅನ್ನೋದು ಲೆಕ್ಕಾಚಾರದಲ್ಲಿ ಇದ್ದಂಥ ಬಹುತೇಕ ಎಲ್ಲ ರಾಷ್ಟ್ರಗಳಿಗೆ ಈಗ ಒಂದಿಷ್ಟು ಆತಂಕ ಎದುರಾಗಿರುವಂಥದ್ದು. ಕಾರಣ ಏನು ಅಂದರೆ ಇದು ಕೇವಲ 2 ರಿಂದ 3 ದಿನ ಅಲ್ಲ, ಬದಲಾಗಿ 3 ರಿಂದ 4 ವಾರಗಳ ಕಾಲ ನಡೆಯುವಂಥ ಅಷ್ಟು ಮುನ್ಸೂಚನೆಗಳು ಲಕ್ಷಣಗಳು ಕಾಣ್ತಿರುವಂಥದ್ದು. ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಈ ಸದ್ಯದ ಮಟ್ಟಿಗೆ ಹೇಳಬೇಕು ಅಂದರೆ, ಯಾವಾಗ ಖಮೇನಿ ಹತ್ಯೆ ಆಗುತ್ತೆ ಆ ಸಂದರ್ಭಕ್ಕೆ ಇರಾನ್ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು ಅಂತ ಸಿದ್ಧವಾಗಿರುವಂಥದ್ದು. ಇಸ್ರೇಲ್ನ ನೆಲೆ ಮೇಲೆ ಆತ್ಮಾಹುತಿ ಡ್ರೋನ್ಗಳ ದಾಳಿಯನ್ನ ಯಾವುದೇ ರಾಷ್ಟ್ರವಾದು ಮಾಡುತ್ತೆ ಅಂತ ಗೊತ್ತಿತ್ತು. ಅದೇ ರೀತಿ ಈಗ ಇರಾನ್ ಕೂಡ ಇಸ್ರೇಲ್ ಮೇಲೆ ಒಂದಿಷ್ಟು ಡ್ರೋನ್ಗಳನ್ನು ಹಾರಿಸಿ ಅಲ್ಲಿ ಹಾನಿಯನ್ನ ಮಾಡಿರುವಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇದು UAE ಅಥವಾ ಈ ಮಿಡಲ್ ಈಸ್ಟ್ ಅಂತ ಏನು ಕರಿತೀವಿ, ಮಿಡಲ್ ಈಸ್ಟ್ ನಲ್ಲಿ ಇರುವಂತ ಅಮೆರಿಕ ಬೇಸ್ಗಳನ್ನ ನಾಶ ಮಾಡುವ ಕೆಲಸವನ್ನ ಇರಾನ್ ಈಗಾಗಲೇ ಮಾಡಿರುವಂಥದ್ದು, ಆರಂಭ ಕೂಡ ಮಾಡಿದೆ, ಕಂಟಿನ್ಯೂ ಆಗ್ತಾ ಇದೆ. ಯಾವುದೇ ಯುದ್ಧದ ಸಂದರ್ಭದಲ್ಲಿ ಒಂದು ದ್ವೇಷಕ್ಕೆ ಮತ್ತೊಂದು ಉತ್ತರವನ್ನ ನೀಡಲೇಬೇಕಾಗತ್ತೆ, ಒಂದು ಅಟ್ಯಾಕ್ಗೆ ಪ್ರತ್ಯುತ್ತರವನ್ನ ನೀಡಬೇಕಾಗಿರುವಂತ ಅಮೆರಿಕ ಕೂಡ ಈಗ ಇರಾನ್ ಮೇಲೆ B-12 ಬಾಂಬರ್ಗಳನ್ನ B-2 ಬಾಂಬರ್ಗಳನ್ನ ಹರಿಸಿರುವಂಥದ್ದು. ಈ ಕಾರಣದಿಂದ ಬಹುತೇಕ ಇರಾನ್ನ ಭಾಗದಲ್ಲಿ ಎಲ್ಲೆಲ್ಲಿ B-2 ಅನ್ನ ಹಾರಿಸಿದೆ ಅದು ಸ್ಮಶಾನದಂತಾಗಿದೆ ಅನ್ನೋದು ವರದಿ ಈ ಸದ್ಯದ ಮಟ್ಟಿಗೆ ಸಿಕ್ಕಿರುವಂಥದ್ದು. ಇವಿಷ್ಟು ಆಯ್ತು ಅಂದ್ರೆ ಯಾವೆಲ್ಲ ಪ್ರದೇಶಗಳ ಮೇಲೆ ಈಗ ಹಾನಿಯಾಗಿದೆ ಅಂತ ನಾವು ನೋಡ್ಬೇಕಾಗತ್ತೆ. ಮೊದಲನೇದಾಗಿ ರಿಯಾದ್ನಲ್ಲಿರುವಂಥ ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ಇರಾನ್ ಅಟ್ಯಾಕ್ ಮಾಡಿರುವಂಥದ್ದು. ಮತ್ತೊಂದು ಕಡೆಗೆ ಬಹರೇನ್ನಲ್ಲೂ ಕೂಡ ಈ ಒಂದು ಅಟ್ಯಾಕ್ ಅನ್ನ ಇರಾನ್ ಮಾಡಿರುವಂಥದ್ದು. ಅಲ್ಲಿ ಬಹರೇನ್ನಲ್ಲಿರುವಂಥ ಸೇನಾ ನೆಲೆಗಳು ಅಂದ್ರೆ ಆರ್ಮಿ ಬೇಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಈಗ ಇರಾನ್ ಹೊಡೆದಾಕಿರುವಂಥದ್ದು. ಮತ್ತೊಂದು ಕಡೆಗೆ ಕಮಾಂಡ್ ಸೆಂಟರ್ ಏನಿರುತ್ತೆ, ಈ ಸೇನೆಗಳು ಎಲ್ಲಿಗಾದರೂ ನಿಯೋಜನೆ ಆದಾಗ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಮಾಂಡ್ ಸೆಂಟರ್ ಏನಿರುತ್ತೆ ಅದನ್ನು ಕೂಡ ಈಗ ಹಾಳು ಮಾಡಿರುವಂಥದ್ದು, ಧ್ವಂಸ ಮಾಡಿರುವಂಥದ್ದು. ಇದಕ್ಕೆ ಪ್ರತೀಕಾರ ನಾನು ಈಗಾಗಲೇ ಹೇಳಿದಂತೆ ಅಮೆರಿಕ B-2 ಬಾಂಬರ್ಗಳನ್ನ ಹಾಕಿದೆ, ಅಲ್ಲಿಗೆ ಶಸ್ತ್ರಾಗಾರಗಳನ್ನ ಟಾರ್ಗೆಟ್ ಮಾಡಿದೆ. ಎಲ್ಲೆಲ್ಲಿ ವೆಪನ್ಗಳನ್ನ ಈ ಆರ್ಮಿಗಳು ಸಂಗ್ರಹ ಮಾಡುತ್ತೆ ಆ ಮೇಜರ್ ಒಂದು ವೇರ್ ಹೌಸ್ ಅಂತ ಏನು ಹೇಳ್ತೀವಿ ಆ ಒಂದು ವೇರ್ ಹೌಸ್ ಮೇಲೆ ಈಗ ಅಮೆರಿಕ ಅಟ್ಯಾಕ್ ಮಾಡಿರುವಂಥದ್ದು. ಇಲ್ಲಿಗೆ ಖಮೇನಿ ಹತ್ಯೆ ವಿಚಾರವಾಗಿ ಹಿಜ್ಬುಲ್ಲಾ ಈಗ ತೆಗೆದುಕೊಂಡಿರುವಂಥ ನಿರ್ಣಯ ಏನು ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ಖಮೇನಿನ ಹತ್ಯೆ ಮಾಡಿರೋದಕ್ಕೆ ಯಾರೆಲ್ಲ ಸಹಕಾರವನ್ನು ನೀಡಿದ್ದಾರೆ, ಯಾರು ಹತ್ಯೆ ಮಾಡಿದ್ದಾರೆ, ಯಾರನ್ನೂ ಕೂಡ ನಾವು ಉಳಿಸೋದಿಲ್ಲ, ಪ್ರತೀಕಾರವನ್ನು ತೆಗೆದುಕೊಳ್ತೇವೆ ಅಂತ ಶಪಥ ಮಾಡಿರುವಂಥದ್ದು. ಒಂದು ಗಮನಿಸಬೇಕಾಗತ್ತೆ, ರಂಜಾನ್ ಅಂತ ಪವಿತ್ರ ಮಾಸದಲ್ಲೂ ಕೂಡ ಯಾರೂ ಈ ಒಂದು ಹತ್ಯೆಗಳನ್ನ ಮಾಡಬಾರ್ದು, ಮೋಸವನ್ನ ಮಾಡಬಾರ್ದು ಅಂತ ಧಾರ್ಮಿಕ ಪಾಠವನ್ನ ಹೇಳುವಂತ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳ ಮುಸಲ್ಮಾನರು ಈ ಸದ್ಯದ ಮಟ್ಟಿಗೆ ಯುದ್ಧಕ್ಕೆ ಇಳಿದಿರೋದನ್ನ ನೋಡಿದಾಗ ಇಲ್ಲಿ ಧಾರ್ಮಿಕ ಭಾವನೆಯನ್ನ ಹೊರತುಪಡಿಸಿ ಇದು ಮತ್ತೊಂದು ರಣರಂಗವಾಗುವಂತ ಅಷ್ಟು ನಿದರ್ಶನಗಳು ಕಾಣ್ತಿದೆ. ಮತ್ತೊಂದು ಕಡೆಗೆ ಇಸ್ರೇಲ್ನ ವಿಚಾರವಾಗಿ ಭಾರತ ಯಾವ ನಿಲುವನ್ನ ತೆಗೆದುಕೊಂಡಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಖಂಡಿತವಾಗಿಯೂ ಸಪೋರ್ಟ್ ಅಂತೂ ಭಾರತದ್ದು ಇತ್ತು. ಯಾಕೆ ಅಂದ್ರೆ ಅವ್ರ ಮೇಲೆ ದಾಳಿ ಮಾಡಬಾರ್ದು. ಈ ಹಿಂದೆ ಇಸ್ರೇಲ್ ಮೇಲೆ ದಾಳಿ ಆದಂತ ಸಂದರ್ಭದಲ್ಲೂ ಕೂಡ ಭಾರತ ಓಪನ್ ಆಗಿ ಹೇಳಿತ್ತು, ಇಲ್ಲ ನಾವು ಇದನ್ನ ಖಂಡಿಸ್ತೇವೆ, ಅಲ್ಲಿರುವಂತ ಜನರಿಗೆ ಶಾಂತಿ ದೊರಕಬೇಕು, ಅಲ್ಲಿರೋರು ಈಸ್ ಔಟ್ ಆಗಿ ಹೊರಗಡೆ ಬರಬೇಕು ಅಂತ. ಈ ಸದ್ಯದ ವಾರನ್ನ ನಾವು ಗಮನಿಸಿದಾಗ ಭಾರತಕ್ಕೆ ಯಾವ ರೀತಿ ಇದರಿಂದ ದುಷ್ಪರಿಣಾಮ ಇದೆ ಅನ್ನೋದು ಒಂದು ಪಾಯಿಂಟ್ ಆಗುತ್ತೆ ಅಶ್ವಿನಿ. ಮೊದಲನೇದಾಗಿ ಕೆನಲ್ಗಳ ಮುಖಾಂತರ UAE ಅನ್ನೋದಕ್ಕಿಂತ ಹೆಚ್ಚಾಗಿ ಮಿಡಲ್ ಈಸ್ಟ್ ಅಂತ ಏನು ಹೇಳ್ತೀವಿ, ನಮ್ಮ ಮಸಾಲೆ ಪದಾರ್ಥಗಳನ್ನ ಅಲ್ಲಿಗೆ ರಫ್ತು ಮಾಡ್ತಾ ಇದ್ವಿ, ಅಲ್ಲಿಂದ ತೈಲವನ್ನ ಆಮದು ಮಾಡ್ಕೊಳ್ತಾ ಇದ್ವಿ. ಯಾವಾಗ ಇದು ಸಿ ರೂಟಲ್ಲಿ ನಡೀತಾ ಇತ್ತೋ ಅಂದ್ರೆ ಸುಮಾರು 1 ವಾರದಿಂದ 15 ದಿನಗಳ ಒಳಗಾಗಿ ನಮ್ಮ ಪದಾರ್ಥಗಳು ಅವ್ರಿಗೆ ತಲುಪ್ತಾ ಇತ್ತು, ಅವರ ಪದಾರ್ಥಗಳು ನಮಗೆ ಬರ್ತಾ ಇತ್ತು. ಇಲ್ಲಿಗೆ ಎರಡೂ ದೇಶಗಳ ನಡುವೆ ತೆಗೆದುಕೊಂಡು ಕೊಡುವಂತ ಸಂಬಂಧ ಇತ್ತು. ಆದ್ರೆ ಯಾವಾಗ ಕೆನಾಲ್ ಅನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ಗಳು ಶುರುವಾಯಿತು ಅದನ್ನ ವಾರ್ ಝೋನ್ ಅಥವಾ ಕಾನ್ಫ್ಲಿಕ್ಟ್ ಝೋನ್ ಅಂತ ಪರಿಗಣನೆ ಮಾಡ್ತಾರೆ. ಆ ರೂಟ್ ಅನ್ನ ಬಳಸೋದಿಲ್ಲ. ನೇರವಾಗಿ ಬರುವಂತ ರೂಟ್ ಅನ್ನ ಹೊರತುಪಡಿಸಿ
ತಿರುಗಾಡಿಕೊಂಡು ಸುತ್ತಾಡಿಕೊಂಡು ಬರುವಂತ ರೂಟನ್ನು ತೆಗೆದುಕೊಂಡಾಗ ಅದಕ್ಕೆ ತಗಲುವಂತ ವೆಚ್ಚ ಖಂಡಿತವಾಗಿಯೂ ಹೆಚ್ಚಾಗುತ್ತೆ. ರೀಸನ್ ಏನು ಅಂದ್ರೆ ಅವರು ಫ್ಯೂಯಲ್ ಅನ್ನ ಕೂಡ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಆ ಫ್ಯೂಯಲ್ ಚಾರ್ಜಸ್ ಅನ್ನ ಕೂಡ ಈಗ ನಾವು ಭರಿಸಬೇಕಾಗುತ್ತೆ. ಈ ರೀತಿ ಆರ್ಥಿಕವಾಗಿ ಭಾರತಕ್ಕೆ ತೀವ್ರವಾದಂತಹ ಹೊಡೆತ ಒಂದ್ ಕಡೆ ಆದ್ರೆ, ಎರಡನೇ ಮೇಜರ್ ಪಾಯಿಂಟ್ ಅಲ್ಲಿರುವಂತ ಭಾರತೀಯರು ಯಾವಾಗ ಜೀವನ್ ಮರಣದ ನಡುವೆ ಬದುಕಿ ಸಾಯಬೇಕು ಅನ್ನೋ ಗೊಂದಲದಲ್ಲಿ ಇರ್ತಾರೆ. ಅಲ್ಲಿರುವಂತ ಸರ್ಕಾರ ತಾತ್ಕಾಲಿಕವಾಗಿ ಯಾರಿಗೂ ಕೂಡ ಹೋಟೆಲ್ಗಳಿಂದ ಚೆಕ್ಔಟ್ ಮಾಡೋದಕ್ಕೆ ಬಿಡಬೇಡಿ, ಬದಲಾಗಿ ನಾವು ಅವರ ವೆಚ್ಚವನ್ನ ಭರಿಸ್ತೇವೆ ಅಂತ ಹೇಳಿರುವಂತದ್ದು ಒಂದು ಆಯ್ತು. ಅಂದ್ರೆ ಮತ್ತೊಂದು ಕಡೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಕೂಡ ಅವರ ಭದ್ರತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಆರಂಭ ಅಂತೂ ಆಗಿದೆ, ಆದ್ರೆ ಅಂತ್ಯ ಕಾಡುವಂತಹ ಯಾವುದೇ ಸೂಚನೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಕ್ಷಣದ ಯುದ್ಧದ ಅಪ್ಡೇಟ್ಸ್ ಏನಿದೆ, ಏನೇನು ನಡೀತಾ ಇದೆ, ಡೀಟೇಲ್ಸ್ ಏನಿದೆ? ಮೊದಲನೇದಾಗಿ ಇದೊಂದು 2 ರಿಂದ 3 ದಿನಗಳ ಒಳಗಡೆ ಮುಗಿಯಬಹುದಾದಂತ ಯುದ್ಧ ಅನ್ನೋದು ಲೆಕ್ಕಾಚಾರದಲ್ಲಿ ಇದ್ದಂತ ಬಹುತೇಕ ಎಲ್ಲ ರಾಷ್ಟ್ರಗಳಿಗೆ ಈಗ ಒಂದಿಷ್ಟು ಆತಂಕ ಎದುರಾಗಿರುವಂಥದ್ದು. ಕಾರಣ ಏನು ಅಂದ್ರೆ ಇದು ಕೇವಲ 2 ರಿಂದ 3 ದಿನ ಅಲ್ಲ, ಬದಲಾಗಿ 3 ರಿಂದ 4 ವಾರಗಳ ಕಾಲ ನಡೆಯುವಂತ ಅಷ್ಟು ಮುನ್ಸೂಚನೆಗಳು ಲಕ್ಷಣಗಳು ಕಾಣ್ತಿರುವಂಥದ್ದು. ಒಂದಿಷ್ಟು ಎಕ್ಸಾಂಪಲ್ಗಳನ್ನ ಈ ಸದ್ಯದ ಮಟ್ಟಿಗೆ ಹೇಳಬೇಕು ಅಂದ್ರೆ, ಯಾವಾಗ ಖಮೇನಿ ಹತ್ಯೆ ಆಗುತ್ತೆ ಆ ಸಂದರ್ಭಕ್ಕೆ ಇರಾನ್ ಪ್ರತೀಕಾರ ತೀರಿಸಿಕೊಳ್ಳೇಬೇಕು ಅಂತ ಸಿದ್ಧವಾಗಿರುವಂಥದ್ದು. ಇಸ್ರೇಲ್ನ ನೆಲೆ ಮೇಲೆ ಆತ್ಮಾಹುತಿ ಡ್ರೋನ್ಗಳ ದಾಳಿಯನ್ನ ಯಾವುದೇ ರಾಷ್ಟ್ರವಾದು ಮಾಡುತ್ತೆ ಅಂತ ಗೊತ್ತಿತ್ತು. ಅದೇ ರೀತಿ ಈಗ ಇರಾನ್ ಕೂಡ ಇಸ್ರೇಲ್ ಮೇಲೆ ಒಂದಿಷ್ಟು ಡ್ರೋನ್ಗಳನ್ನ ಹಾರಿಸಿ ಅಲ್ಲಿ ಹಾನಿಯನ್ನ ಮಾಡಿರುವಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇದು UAE ಅಥವಾ ಈ ಮಿಡಲ್ ಈಸ್ಟ್ ಅಂತ ಏನ್ ಕರಿತೀವಿ, ಮಿಡಲ್ ಈಸ್ಟ್ ನಲ್ಲಿ ಇರುವಂತ ಅಮೆರಿಕ ಬೇಸ್ಗಳನ್ನ ನಾಶ ಮಾಡುವ ಕೆಲಸವನ್ನ ಇರಾನ್ ಈಗಾಗಲೇ ಮಾಡಿರುವಂತದ್ದು, ಆರಂಭ ಕೂಡ ಮಾಡಿದೆ, ಕಂಟಿನ್ಯೂ ಆಗ್ತಾ ಇದೆ. ಯಾವುದೇ ಯುದ್ಧದ ಸಂದರ್ಭದಲ್ಲಿ ಒಂದು ದ್ವೇಷಕ್ಕೆ ಮತ್ತೊಂದು ಉತ್ತರವನ್ನ ನೀಡಲೇಬೇಕಾಗತ್ತೆ, ಒಂದು ಅಟ್ಯಾಕ್ಗೆ ಪ್ರತ್ಯುತ್ತರವನ್ನ ನೀಡಬೇಕಾಗಿರುವಂತ ಅಮೆರಿಕ ಕೂಡ ಈಗ ಇರಾನ್ ಮೇಲೆ B-12 ಬಾಂಬರ್ಗಳನ್ನ B-2 ಬಾಂಬರ್ಗಳನ್ನ ಹರಿಸಿರುವಂತದ್ದು. ಈ ಕಾರಣದಿಂದ ಬಹುತೇಕ ಇರಾನ್ನ ಭಾಗದಲ್ಲಿ ಎಲ್ಲೆಲ್ಲಿ B-2 ಅನ್ನ ಹಾರಿಸಿದೆ ಅದು ಸ್ಮಶಾನದಂತಾಗಿದೆ ಅನ್ನೋದು ವರದಿ ಈ ಸದ್ಯದ ಮಟ್ಟಿಗೆ ಸಿಕ್ಕಿರುವಂತದ್ದು. ಇವಿಷ್ಟು ಆಯ್ತು ಅಂದ್ರೆ ಯಾವೆಲ್ಲ ಪ್ರದೇಶಗಳ ಮೇಲೆ ಈಗ ಹಾನಿಯಾಗಿದೆ ಅಂತ ನಾವು ನೋಡ್ಬೇಕಾಗತ್ತೆ. ಮೊದಲನೇದಾಗಿ ರಿಯಾದ್ನಲ್ಲಿರುವಂತ ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ಇರಾನ್ ಅಟ್ಯಾಕ್ ಮಾಡಿರುವಂತದ್ದು. ಮತ್ತೊಂದು ಕಡೆಗೆ ಬಹರೇನ್ನಲ್ಲೂ ಕೂಡ ಈ ಒಂದು ಅಟ್ಯಾಕ್ ಅನ್ನ ಇರಾನ್ ಮಾಡಿರುವಂತದ್ದು. ಅಲ್ಲಿ ಬಹರೇನ್ನಲ್ಲಿರುವಂತಹ ಸೇನಾ ನೆಲೆಗಳು ಅಂದ್ರೆ ಆರ್ಮಿ ಬೇಸ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಈಗ ಇರಾನ್ ಹೊಡೆದಾಕಿರುವಂತದ್ದು. ಮತ್ತೊಂದು ಕಡೆಗೆ ಕಮಾಂಡ್ ಸೆಂಟರ್ ಏನಿರುತ್ತೆ, ಈ ಸೇನೆಗಳು ಎಲ್ಲಿಗಾದ್ರೂ ನಿಯೋಜನೆ ಆದಾಗ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಮಾಂಡ್ ಸೆಂಟರ್ ಏನಿರುತ್ತೆ ಅದನ್ನು ಕೂಡ ಈಗ ಹಾಳು ಮಾಡಿರುವಂತದ್ದು, ಧ್ವಂಸ ಮಾಡಿರುವಂತದ್ದು. ಇದಕ್ಕೆ ಪ್ರತೀಕಾರ ನಾನು ಈಗಾಗಲೇ ಹೇಳಿದಂತೆ ಅಮೆರಿಕ B-2 ಬಾಂಬರ್ಗಳನ್ನ ಹಾಕಿದೆ, ಅಲ್ಲಿಗೆ ಶಸ್ತ್ರಾಗಾರಗಳನ್ನ ಟಾರ್ಗೆಟ್ ಮಾಡಿದೆ. ಎಲ್ಲೆಲ್ಲಿ ವೆಪನ್ಗಳನ್ನ ಈ ಆರ್ಮಿಗಳು ಸಂಗ್ರಹ ಮಾಡುತ್ತೆ ಆ ಮೇಜರ್ ಒಂದು ವೇರ್ ಹೌಸ್ ಅಂತ ಏನ್ ಹೇಳ್ತೀವಿ ಆ ಒಂದು ವೇರ್ ಹೌಸ್ ಮೇಲೆ ಈಗ ಅಮೆರಿಕ ಅಟ್ಯಾಕ್ ಮಾಡಿರುವಂತದ್ದು. ಇಲ್ಲಿಗೆ ಖಮೇನಿ ಹತ್ಯೆ ವಿಚಾರವಾಗಿ ಹಿಜ್ಬುಲ್ಲಾ ಈಗ ತೆಗೆದುಕೊಂಡಿರುವಂತ ನಿರ್ಣಯ ಏನು ಅಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಖಮೇನಿನ ಹತ್ಯೆ ಮಾಡಿರೋದಕ್ಕೆ ಯಾರೆಲ್ಲ ಸಹಕಾರವನ್ನ ನೀಡಿದ್ದಾರೆ, ಯಾರು ಹತ್ಯೆ ಮಾಡಿದ್ದಾರೆ, ಯಾರನ್ನೂ ಕೂಡ ನಾವು ಉಳಿಸೋದಿಲ್ಲ, ಪ್ರತೀಕಾರವನ್ನ ತೆಗೆದುಕೊಳ್ತೇವೆ ಅಂತ ಶಪಥ ಮಾಡಿರುವಂತದ್ದು. ಒಂದು ಗಮನಿಸಬೇಕಾಗತ್ತೆ, ರಂಜಾನ್ ಅಂತ ಪವಿತ್ರ ಮಾಸದಲ್ಲೂ ಕೂಡ ಯಾರೂ ಈ ಒಂದು ಹತ್ಯೆಗಳನ್ನ ಮಾಡಬಾರ್ದು, ಮೋಸವನ್ನ ಮಾಡಬಾರ್ದು ಅಂತ ಧಾರ್ಮಿಕ ಪಾಠವನ್ನ ಹೇಳುವಂತ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳ ಮುಸಲ್ಮಾನರು ಈ ಸದ್ಯದ ಮಟ್ಟಿಗೆ ಯುದ್ಧಕ್ಕೆ ಇಳಿದಿರೋದನ್ನ ನೋಡಿದಾಗ ಇಲ್ಲಿ ಧಾರ್ಮಿಕ ಭಾವನೆಯನ್ನ ಹೊರತುಪಡಿಸಿ ಇದು ಮತ್ತೊಂದು ರಣರಂಗವಾಗುವಂತ ಅಷ್ಟು ನಿದರ್ಶನಗಳು ಕಾಣ್ತಿದೆ. ಮತ್ತೊಂದು ಕಡೆಗೆ ಇಸ್ರೇಲ್ನ ವಿಚಾರವಾಗಿ ಭಾರತ ಯಾವ ನಿಲುವನ್ನ ತೆಗೆದುಕೊಂಡಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಖಂಡಿತವಾಗಿಯೂ ಸಪೋರ್ಟ್ ಅಂತೂ ಭಾರತದ್ದು ಇತ್ತು. ಯಾಕೆ ಅಂದ್ರೆ ಅವ್ರ ಮೇಲೆ ದಾಳಿ ಮಾಡಬಾರ್ದು. ಈ ಹಿಂದೆ ಇಸ್ರೇಲ್ ಮೇಲೆ ದಾಳಿ ಆದಂತ ಸಂದರ್ಭದಲ್ಲೂ ಕೂಡ ಭಾರತ ಓಪನ್ ಆಗಿ ಹೇಳಿತ್ತು, ಇಲ್ಲ ನಾವು ಇದನ್ನ ಖಂಡಿಸ್ತೇವೆ, ಅಲ್ಲಿರುವಂತ ಜನರಿಗೆ ಶಾಂತಿ ದೊರಕಬೇಕು, ಅಲ್ಲಿರೋರು ಈಸ್ ಔಟ್ ಆಗಿ ಹೊರಗಡೆ ಬರಬೇಕು ಅಂತ. ಈ ಸದ್ಯದ ವಾರನ್ನ ನಾವು ಗಮನಿಸಿದಾಗ ಭಾರತಕ್ಕೆ ಯಾವ ರೀತಿ ಇದರಿಂದ ದುಷ್ಪರಿಣಾಮ ಇದೆ ಅನ್ನೋದು ಒಂದು ಪಾಯಿಂಟ್ ಆಗುತ್ತೆ ಅಶ್ವಿನಿ. ಮೊದಲನೇದಾಗಿ ಕೆನಲ್ಗಳ ಮುಖಾಂತರ UAE ಅನ್ನೋದಕ್ಕಿಂತ ಹೆಚ್ಚಾಗಿ ಮಿಡಲ್ ಈಸ್ಟ್ ಅಂತ ಏನ್ ಹೇಳ್ತೀವಿ, ನಮ್ಮ ಮಸಾಲೆ ಪದಾರ್ಥಗಳನ್ನ ಅಲ್ಲಿಗೆ ರಫ್ತು ಮಾಡ್ತಾ ಇದ್ವಿ, ಅಲ್ಲಿಂದ ತೈಲವನ್ನ ಆಮದು ಮಾಡ್ಕೊಳ್ತಾ ಇದ್ವಿ. ಯಾವಾಗ ಇದು ಸಿ ರೂಟ್ ಅಲ್ಲಿ ನಡೀತಾ ಇತ್ತೋ ಅಂದ್ರೆ ಸುಮಾರು 1 ವಾರದಿಂದ 15 ದಿನಗಳ ಒಳಗಾಗಿ ನಮ್ಮ ಪದಾರ್ಥಗಳು ಅವ್ರಿಗೆ ತಲುಪ್ತಾ ಇತ್ತು, ಅವರ ಪದಾರ್ಥಗಳು ನಮಗ್ ಬರ್ತಾ ಇತ್ತು. ಇಲ್ಲಿಗೆ
ಎರಡೂ ದೇಶಗಳ ನಡುವೆ ತೆಗೆದುಕೊಂಡು ಕೊಡುವಂತ ಸಂಬಂಧ ಇತ್ತು. ಆದ್ರೆ ಯಾವಾಗ ಕೆನಾಲ್ ಅನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ಗಳು ಶುರುವಾಯಿತು ಅದನ್ನ ವಾರ್ ಝೋನ್ ಅಥವಾ ಕಾನ್ಫ್ಲಿಕ್ಟ್ ಝೋನ್ ಅಂತ ಪರಿಗಣನೆ ಮಾಡ್ತಾರೆ. ಆ ರೂಟ್ ಅನ್ನ ಬಳಸೋದಿಲ್ಲ. ನೇರವಾಗಿ ಬರುವಂತ ರೂಟ್ ಅನ್ನ ಹೊರತುಪಡಿಸಿ ತಿರುಗಾಡಿಕೊಂಡು ಸುತ್ತಾಡಿಕೊಂಡು ಬರುವಂತ ರೂಟ್ ಅನ್ನ ತೆಗೆದುಕೊಂಡಾಗ ಅದಕ್ಕೆ ತಗಲುವಂತ ವೆಚ್ಚ ಖಂಡಿತವಾಗಿಯೂ ಹೆಚ್ಚಾಗುತ್ತೆ. ರೀಸನ್ ಏನು ಅಂದ್ರೆ ಅವರು ಫ್ಯೂಯಲ್ ಅನ್ನ ಕೂಡ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಆ ಫ್ಯೂಯಲ್ ಚಾರ್ಜಸ್ ಅನ್ನ ಕೂಡ ಈಗ ನಾವು ಭರಿಸಬೇಕಾಗತ್ತೆ. ಈ ರೀತಿ ಆರ್ಥಿಕವಾಗಿ ಭಾರತಕ್ಕೆ ತೀವ್ರವಾದಂತಹ ಹೊಡೆತ ಒಂದ್ ಕಡೆ ಆದ್ರೆ, ಎರಡನೇ ಮೇಜರ್ ಪಾಯಿಂಟ್ ಅಲ್ಲಿರುವಂತ ಭಾರತೀಯರು ಯಾವಾಗ ಜೀವನ್ ಮರಣದ ನಡುವೆ ಬದುಕಿ ಸಾಯಬೇಕು ಅನ್ನೋ ಗೊಂದಲದಲ್ಲಿ ಇರ್ತಾರೆ. ಅಲ್ಲಿರುವಂತ ಸರ್ಕಾರ ತಾತ್ಕಾಲಿಕವಾಗಿ ಯಾರಿಗೂ ಕೂಡ ಹೋಟೆಲ್ಗಳಿಂದ ಚೆಕ್ಔಟ್ ಮಾಡೋದಕ್ಕೆ ಬಿಡಬೇಡಿ, ಬದಲಾಗಿ ನಾವು ಅವರ ವೆಚ್ಚವನ್ನ ಭರಿಸ್ತೇವೆ ಅಂತ ಹೇಳಿರುವಂತದ್ದು ಒಂದು ಆಯ್ತು. ಅಂದ್ರೆ ಮತ್ತೊಂದು ಕಡೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಕೂಡ ಅವರ ಭದ್ರತೆಗೆ ಏನೇ ಖರ್ಚಾದ್ರೂ ಥ್ಯಾಂಕ್ ಯು ಡೀಟೇಲ್ಸ್.